ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಭೂಮಿಕಾ. ಕನ್ನಡದಲ್ಲಿ ಕೆಮಿಸ್ಟ್ರಿ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಸೊ ಈಗಾಗಲೇ ಇವತ್ತಿನ ದಿನ ಫೈನಲ್ ಆನ್ಸರ್ ಕೀನ ಬಿಟ್ಟಿದ್ದಾರೆ. ಸೊ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ KSET 2023 ಅದು 2024 ಸಾಲಿನಲ್ಲಿ ಏನು ನಡೆದಿದೆ, ಸೊ ಅದರದ್ದು ಫೈನಲ್ ಆನ್ಸರ್ ಕೀನ ಬಿಟ್ಟಿದ್ದಾರೆ. ಸೊ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ. ಸೊ ಯಾರಿಗೆಲ್ಲ ಅಫಿಷಿಯಲ್ ವೆಬ್ಸೈಟಿಗೆ ಹೋಗೋಕ್ಕೆ ಲಿಂಕ್ ಗೊತ್ತಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ನೋಡ್ತಾ ಹೋಗ್ಬೋದು. ಜೊತೆಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಈ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವಿಲ್ಲಿ KSET 2023 ಪರಿಷ್ಕೃತ ಕೀ ಉತ್ತರಗಳು ಅಂತ ಇದೆ ಅಲ್ಲ, ಸೊ ಸೆಕೆಂಡ್ ಆಪ್ಷನ್. ಸೊ ಅಲ್ಲಿಗೆ ಹೋಗಿ. ಸೊ ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಮ ಸಬ್ಜೆಕ್ಟ್ಗಳು ತೋರಿಸ್ತಾ ಹೋಗುತ್ತೆ. ಸೊ ಇಲ್ಲಿ ಯಾವುದು ನಿಮ್ಮ ಸಬ್ಜೆಕ್ಟ್ ಇದೆ ದಯವಿಟ್ಟು ಅದ್ರಲ್ಲಿ ನೋಡ್ತಾ ಹೋಗಿ. ನಂದು ಕೆಮಿಕಲ್ ಸೈನ್ಸ್ ಅಂದರೆ ನಾವು ಬ್ಯಾಕ್ಗ್ರೌಂಡ್ ಅಂದರೆ ಕನ್ನಡದಲ್ಲಿ ಕೆಮಿಸ್ಟ್ರಿ ಬೈ ಭೂಮಿಕಾ HG ಅಂತ ಹೇಳಿದ್ದೀನಿ ಅಲ್ವಾ. ಅಂದರೆ ಆಲ್ಮೋಸ್ಟ್ ಕೆಮಿಸ್ಟ್ರಿ ಕೀ ಆನ್ಸರ್ಸ್ಗಳು ಮಾತ್ರ ಬಿಡ್ತಿರೋದ್ರಿಂದ ನಾನು ಬರೀ ಕೆಮಿಸ್ಟ್ರಿ ಬಗ್ಗೆ ಮಾತ್ರ ಮಾತಾಡ್ತೀನಿ. ಬಟ್ ಯಾರೆಲ್ಲ ನಿಮ್ಮ ಪರ್ಟಿಕ್ಯುಲರ್ ಯಾವ್ಯಾವ ಸಬ್ಜೆಕ್ಟ್ಸ್ಗಳಿದೆ ಅದ್ರ ಬಗ್ಗೆ ನೋಡೋದಾದ್ರೆ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಬಟ್ ಸೆಕೆಂಡ್ ಆಪ್ಷನ್ ಏನಿರುತ್ತಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಇಲ್ಲಿ ಕೆಮಿಕಲ್ ಸೈನ್ಸ್ನ ನೋಡ್ತೀನಿ. ಸೊ ಕೆಮಿಕಲ್ ಸೈನ್ಸ್ ಲಾಸ್ಟಲ್ಲಿದೆ. ಸೊ ಕೆಮಿಕಲ್ ಸೈನ್ಸ್ ನಾನು ಕ್ಲಿಕ್ ಮಾಡ್ತೀನಿ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಡೌನ್ಲೋಡ್ ಅಂತ ಹೇಳಿ ಕೇಳುತ್ತೆ. ಸೊ ನಾನು ಇಲ್ಲಿ ಆಗಲೇ ಒಮ್ಮೆ ಡೌನ್ಲೋಡ್ ಮಾಡಿದೆ. ಸೊ ಹಾಗಾಗಿ ಡೌನ್ಲೋಡ್ ಎಗೇನ್ ಅಂತ ಹೇಳಿ ಬರ್ತೀನಿ. ನಿಮಗೆ ಬೇಕು ಅಂದರೆ ನೀವೇನು ಮಾಡ್ಬೋದು, ಸೊ ಡೌನ್ಲೋಡ್ ಕೊಡ್ಕೊಳ್ಳಿ. ಸೊ ಕೊಟ್ಟರೆ ಸೊ ಇಲ್ಲಿ ನೀವು ನೋಡ್ತಾ ಹೋಗ್ಬಹುದು. ತರ ಒಂದು ಪೇಜ್ ಓಪನ್ ಆಗುತ್ತೆ, ಅಂದ್ರೆ PDF ಓಪನ್ ಆಗುತ್ತೆ. ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KSET 2023 ಪರಿಷ್ಕೃತ ಕೀ ಉತ್ತರಗಳು ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ಇದು ನೋಡ್ಬೋದು. ಇಲ್ಲಿ ದಿನಾಂಕ 28/3/2024 ಅಂತ ಹೇಳಿ ಕೊಟ್ಟಿದ್ದಾನೆ. ಸಬ್ಜೆಕ್ಟ್ ಬಂದು ಕೆಮಿಕಲ್ ಸೈನ್ಸ್, ಇನ್ ಕೋಡ್ ಬಂದು CHE 2023-27 ಅಂತ ಹೇಳಿ. ಸೊ ಇಲ್ಲಿ ವಿದ್ಯಾರ್ಥಿಗಳಿಂದ ಸ್ವೀಕೃತಗೊಂಡ ಆಕ್ಷೇಪಣೆಗಳನ್ನು ಪರಿಶೀಲಿಸಲಾಗಿ ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಿಸಿದಂತೆ ಅಂತಿಮವಾಗಿ ಪರಿಷ್ಕೃತಗೊಂಡಿರುವ ಕೀ ಉತ್ತರಗಳ ವಿವರಗಳು ಈ ಕೆಳಕಂಡಂತಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ನೀವು ನೋಡ್ಬೋದು. ಸೊ 29/1/2024 ಅಂದರೆ 21/1/2024 ಕೀ ಉತ್ತರಗಳನ್ನ ಕೊಟ್ಟಿದ್ರು. ಸೊ ಇದಕ್ಕೆ ಅಂದರೆ C, D ಮತ್ತು A and B ಅಂತ ಹೇಳಿ. ಸೊ ಇದಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಗ್ರೇಸ್ ಮಾರ್ಕ್ಸ್ನ ಕೊಟ್ಟಿದ್ದಾರೆ. ಯಾವ ಕ್ವಶನ್ಗಳಿಗೆ ಅಂತಂದರೆ ಸೊ A1 ಸೀರೀಸಲ್ಲಿ 7 ಕ್ವಶನ್, B1 ಅಲ್ಲಿ 77, C1 ಅಲ್ಲಿ 47, D1ಗೆ 17 ಕ್ವಶನ್. ಸೊ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಸಿ ಅಂದರೆ ಆಪ್ಷನ್ ಸಿ ಅಂತ ಹೇಳಿ ಕೊಟ್ಟಿದ್ದ, ಬಟ್ ಅದು ಗ್ರೇಸ್ ಮಾರ್ಕ್ಸ್ ಆಗಿದೆ. ನೆಕ್ಸ್ಟ್ ಅದೇ ಥರ A1 ಅಲ್ಲಿ 12 ಕ್ವಶನ್, B1 ಅಲ್ಲಿ 82nd ಕ್ವಶನ್, C1 ಅಲ್ಲಿ 52nd ಕ್ವಶನ್, D1 ಅಲ್ಲಿ 22nd ಕ್ವಶನ್. ಇದಕ್ಕೆ ಆಪ್ಷನ್ ಬಿ ಆಗಿರೋದು ಸರಿ ಉತ್ತರ ಅಂತ ಹೇಳಿದ್ದಾರೆ. ಇನ್ನು ಥರ್ಡ್ ಒನ್ ಯಾವುದು ಅಂತಂದರೆ A1 ಅಲ್ಲಿ 36 ಕ್ವಶನ್, B1 ಅಲ್ಲಿ 6th ಕ್ವಶನ್, C1 ಅಲ್ಲಿ 76 ಕ್ವಶನ್, D1 ಅಲ್ಲಿ 46 ಕ್ವಶನ್. ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಬರ್ತಿದ್ದು. ಸೊ ಇದ್ರಲ್ಲಿ ಆಪ್ಷನ್ ಡಿ ಅಂತ ಹೇಳಿ ಫಸ್ಟ್ ಕೊಟ್ಟಿದ್ರು ಆಪ್ಷನ್, ಬಟ್ ಇದು ಯಾವುದು ಆಪ್ಷನ್ ಸರಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳಿದ್ದಾರೆ. ಅದೇ ರೀತಿ ಫೋರ್ತ್ ಕ್ವಶನ್ ಯಾವುದು ಅಂತಂದರೆ A1 ಅಲ್ಲಿ 98 ಕ್ವಶನ್, B1 ಅಲ್ಲಿ 68 ಕ್ವಶನ್, C1 ಅಲ್ಲಿ 38 ಕ್ವಶನ್ ಮತ್ತು D1 ಅಲ್ಲಿ 8 ಕ್ವಶನ್. ಸೊ ಇದನ್ನು ಕೂಡ ಅಷ್ಟೇ. ಸೊ ಇದನ್ನ A and B ಅಂತ ಹೇಳಿ ಆನ್ಸರ್ ಕೀನ ಬಿಟ್ಟಿದ್ರು, ಬಟ್ ಇದಕ್ಕೂ ಕೂಡ ಗ್ರೇಸ್ ಮಾರ್ಕ್ಸ್ನ ಕೊಡ್ತಿದ್ದೀವಿ ಅಂತ ಹೇಳ್ತಾರೆ. ಸೊ ಏನಂತ ಸೂಚನೆ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಆಕ್ಷೇಪಿತ ಪ್ರಶ್ನೆಗಳನ್ನು ವಿಷಯ ತಜ್ಞರಿಂದ ಪರಿಶೀಲಿಸಲಾಗಿ ಮೇಲೆ ಪ್ರಕಟಿಸಿರುವ ಪ್ರಶ್ನೆಗಳು ಪರಿಷ್ಕೃತ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಉಳಿದ ಆಕ್ಷೇಪಿತ ಪ್ರಶ್ನೆಗಳ ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಅಂದರೆ ಇದೇ ಫೈನಲ್ ಕೀ ಆನ್ಸರ್. ಇದನ್ನು ಬಿಟ್ಟು ಇನ್ನೇನು ಕೂಡ ಚೇಂಜಸ್ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ಈ 4 ಕ್ವಶನ್ ಯಾರ್ಯಾರೆಲ್ಲ ಮುಂಚೆ ಸರಿ ಇತ್ತು ತಪ್ಪಾಗಿತ್ತು ಅಥವಾ ತಪ್ಪಾಗಿತ್ತು ಸರಿ ಇತ್ತು ಅಂತ ಹೇಳಿ ಕನ್ಫ್ಯೂಷನ್ ಇತ್ತು, ಸೊ ದಯವಿಟ್ಟು ಈಗ ನಿಮ್ಮ ಆನ್ಸರ್ ಕೀನ ಚೆಕ್ ಮಾಡ್ಕೊಳ್ಳಿ. ಈ 4 ಬಿಟ್ಟು ಇನ್ನೆಲ್ಲವೂ ಕೂಡ ಸೇಮ್ ಆನ್ಸರ್ ಕೀ ಅವ್ರು ಮುಂಚೆ ಏನು ಬಿಟ್ಟಿದ್ರು ಸೊ ಅದೇ ಆಗಿದೆ. ಜೊತೆಗೆ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ, ಯಾರೆಲ್ಲ ಕೆಮಿಸ್ಟ್ರಿಗೆ ನೀವು ನೆಕ್ಸ್ಟಿಂದ KSET ಆಗಿರಲಿ ಅಥವಾ NET ಆಗಿರಲಿ ಅಥವಾ ಜಾಮ್ ಎಕ್ಸಾಮ್ಗೆ ಓದಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅವರಿಗೆ ಮಂಡೆಯಿಂದ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಮಂಡೆಯಿಂದ ನಮ್ಮ ಯಜಮಾನ್ರು ಅಂದರೆ ಅನಿಲ್ ಕೀರ್ತಿ LM ಅವರು ಯಾರು IIT ಬಾಂಬೆಯಲ್ಲಿ PhD ಮಾಡ್ತಿದ್ದಾರಲ್ವಾ, ಸೊ ಅವರೇ ಡೈರೆಕ್ಟ್ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ KSET, NET ಮತ್ತು ಜಾಮ್ ಯಾರೆಲ್ಲ NET ಮತ್ತು ಗೇಟ್ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ದಯವಿಟ್ಟು ನಮ್ಮ ಕನ್ನಡದಲ್ಲಿ ಕೆಮಿಸ್ಟ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ. ಅವ್ರು ಯಾವಾಗ ಕ್ಲಾಸಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ ನಿಮ್ಗೆ ಡೈರೆಕ್ಟ್ ನೋಟಿಫಿಕೇಶನ್ ಬರುತ್ತೆ, ನೀವು ಕಲಿತಾ ಹೋಗ್ಬೋದು. ಸೊ ಈಗ ಆಗಲೇ ಜೂನ್ ಹತ್ರ ಬರ್ತಾ ಇರೋ, ಸೊ ಜೂನಲ್ಲಿ NET ಎಕ್ಸಾಮ್ನ ಕಾಲ್ ಮಾಡ್ತಾನೆ. ಸೊ ಅದಕ್ಕೆ ಕಂಪ್ಲೀಟ್ ಸಿಲೆಬಸ್ ಏನೇನೆಲ್ಲ ಮಾಡ್ತಾರೆ ಅಂತ ಹೇಳಿ ಮಂಡೇ ಹೇಳ್ತಾ ಹೋಗ್ತಾರೆ. ಮತ್ತು ಮಂಡೆಯಿಂದ ಕ್ಲಾಸಸ್ ರೆಗ್ಯುಲರ್ ಆಗಿ ಕ್ಲಾಸಸ್ಗಳನ್ನ ನಾವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಕ್ಲಾಸಸ್ ಮಾಡಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ನಮ್ಮ ಚಾನಲ್ ಜೊತೆಗೆ ಆಗಿರಿ ಅಂತ ಹೇಳ್ತೀನಿ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ. ಜೊತೆಗೆ ಯಾರಿಗೆಲ್ಲ ಯೂಸಸ್ ಇದೆ ಸೊ ಅವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್.